ಯೋಗ ಪ್ರಾಣಾಯಾಮ ಹಾಗೂ ಸೂರ್ಯ ನಮಸ್ಕಾರದ ಪೂರ್ವ ಸಿದ್ಧತೆ ಲಘು ವ್ಯಾಯಾಮ ಅಂದರೆ ಎಕ್ಸಸೈಸ್. ಅದನ್ನು ಮೊದಲು ಒಂದು 5 ನಿಮಿಷ ಎಕ್ಸಸೈಸ್ ಮಾಡಿ ಆಮೇಲೆ ಸೂರ್ಯ ನಮಸ್ಕಾರಕ್ಕೆ ಹೋಗೋದು. ಇದು ಭೂತಾಯಿ ನಮಸ್ಕಾರ ಮಾಡೋದು. ಮೊದಲೇ ಉಸಿರು ಖಾಲಿ ಮಾಡ್ತಾ ಹಣೆನೆಲ್ಲ ಕಚ್ಚಿ ಭೂನಮನ ಉಸಿರು ತೆಗೆದುಕೊಳ್ಳುತ್ತಾ ಏನು ಆಧಾರ ಇಲ್ದಂಗೆ ಎದ್ದು ನಿಂದರು. ಇಲ್ಲ ಲಘು ವ್ಯಾಯಾಮದಲ್ಲಿ ಮೊದಲನೇದಾಗಿ ಎಡಪಾದದಿಂದ ಸ್ಟಾರ್ಟ್ ಮಾಡೋದು. ಉಸಿರು ಬಿಡ್ತಾ ಡೌನ್, ಉಸಿರು ತೆಗೆದುಕೊಳ್ಳುತ್ತಾ ಅಪ್. ಪಾದವನ್ನು ಮೂಮೆಂಟ್ ಮಾಡೋದ್ರಿಂದ ಪಾದದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗ್ತದೆ. ಪಾದದ ಏನೇ ಪ್ರಾಬ್ಲಮ್ ಇದ್ರೂ ಕಡಿಮೆ ಆಗ್ತಾ ಹೋಗ್ತಾವೆ. ಇದನ್ನು ಕೆಳಗೆ ಮ್ಯಾಗೆ ಇದನ್ನೇ ಗೋಲಾಕಾರದಲ್ಲಿ ಸುತ್ತೋದು. ಎಡಗಡೆಯಿಂದ ಬಲಗಡೆ ದೊಡ್ಡ ರೌಂಡ್ ಮಾಡೋದು. ಇದನ್ನು ರಿವರ್ಸ್. ಕಾಲನ್ನು ಮೇಲೆತ್ತಿ ಜಾಡಿಸೋದು. ನೆಕ್ಸ್ಟ್ ಕಾಲು ಅದೇ ರೀತಿ ಉಸಿರು ಬಿಡ್ತಾ ಕೆಳಗೆ, ಉಸಿರು ತೆಗೆದುಕೊಳ್ಳುತ್ತಾ ಮೇಲೆ. ಇದನ್ನೇ ಗೋಲಾಕಾರದಲ್ಲಿ ತಿರುಗಿಸೋದು. ಇದು ಪಾದದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗ್ತೈತಿ. ಪಾದದ ಏನೇ ಇದ್ರೂ ಪ್ರಾಬ್ಲಮ್ ಇದ್ರೂ ಕಡಿಮೆ ಆಗ್ತಾ ಹೋಗ್ತಾವೆ. ನೆಕ್ಸ್ಟ್ ಉಸಿರು ಬಿಡ್ತಾ ಡೌನ್, ಉಸಿರು ತೆಗೆದುಕೊಳ್ಳುತ್ತಾ ಅಪ್. ಮೊಣಕಾಲು ನೋವು ಇದ್ದರೆ ಕಡಿಮೆ ಆಗ್ತಾ ಹೋಗ್ತಾವೆ. ನೆಕ್ಸ್ಟ್ ಎಡಗಡೆಯಿಂದ ಬಲಗಡೆ ಗೋಲಾಕಾರದಲ್ಲಿ 5 ರೌಂಡ್ ಸುತ್ತೋದು. ನೆಕ್ಸ್ಟ್ ಬಲಗಡೆಯಿಂದ ಎಡಗಡೆ 5 ರೌಂಡ್ ರಿವರ್ಸ್. ಮೊಣಕಾಲು ನೋವು ಇದ್ದರೆ ಕಡಿಮೆ ಆಗ್ತಾ ಹೋಗ್ತಾವೆ. ಮೊಣಕಾಲಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗ್ತದೆ, ಕಾಲಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗ್ತದೆ. ನೆಕ್ಸ್ಟ್ ಸೊಂಟವನ್ನು ಗೋಲಾಕಾರದಲ್ಲಿ ಸುತ್ತೋದು ಎಡಗಡೆಯಿಂದ ಬಲಗಡೆ. ಸೊಂಟದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗ್ತೈತಿ. ಅದೇ ಸೊಂಟದ ಪ್ರಾಬ್ಲಮ್ ಇದ್ದಿದ್ರೆ, ನೋವು ಇದ್ದರೆ ಕಡಿಮೆ ಆಗ್ತಾ ಹೋಗ್ತೈತಿ. ರಿವರ್ಸ್ 5 ಬಾರಿ ಎಡಗಡೆಯಿಂದ ಬಲಗಡೆ, 5 ಬಾರಿ ಬಲಗಡೆಯಿಂದ ಎಡಗಡೆ. ನೆಕ್ಸ್ಟ್ ಉಸಿರು ತೆಗೆದುಕೊಳ್ಳುತ್ತಾ 2 ಕೈ ಮುಂದೆ, ಉಸಿರು ಖಾಲಿ ಮಾಡ್ತಾ ಎಡಗಡೆ, ಉಸಿರು ತೆಗೆದುಕೊಳ್ಳುತ್ತಾ ಮಧ್ಯ, ಉಸಿರು ಬಿಡ್ತಾ ಬಲಗಡೆ, ಉಸಿರು ತೆಗೆದುಕೊಳ್ಳುತ್ತಾ ಮಧ್ಯ, ಉಸಿರು ಎಡಗಡೆ ಮಧ್ಯ ಬಲಗಡೆ. ಪೂರ್ತಿ ಟ್ವಿಸ್ಟ್ ಆಗಬೇಕು. ಕಾಲುಗಳು ಸ್ಟ್ರೇಟ್ ಇರಬೇಕು, ಸೊಂಟ ಮಾತ್ರ ಟ್ವಿಸ್ಟ್ ಆಗಬೇಕು. ಅರ್ಬಿ ಹಿಂಡಿದವ್ರ ಗತಿ ಆಗಬೇಕು. ನೆಕ್ಸ್ಟ್ ಪೂರ್ತಿ ಉಸಿರು ತೆಗೆದುಕೊಳ್ಳುತ್ತಾ ಅಪ್, ಉಸಿರು ಬಿಡ್ತಾ ಡೌನ್. ಭುಜಕ್ಕೆ ವ್ಯಾಯಾಮ ಆಗ್ತದೆ. ಭುಜದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗ್ತದೆ. ನೆಕ್ಸ್ಟ್ ಅಪೋಸಿಟ್ ವಿರುದ್ಧ ದಿಕ್ಕಿನಲ್ಲಿ ಮಾಡೋದು. ಉಸಿರು ತೆಗೆದುಕೊಳ್ಳುತ್ತಾ ಅಪ್, ಉಸಿರು ಬಿಡ್ತಾ ಡೌನ್. ನೆಕ್ಸ್ಟ್ ಕತ್ತಿನ ಎಕ್ಸಸೈಸ್. ಉಸಿರು ಖಾಲಿ ಮಾಡ್ತಾ ಗದ್ದವನ್ನು ಎದಿಗೆ ಹಚ್ಚೋದ್ರಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಹಿಂದಿನ ತಲೆಯನ್ನು ಹಿಂದೆ ಬೆನ್ನಿಗೆ ಹಚ್ಚೋದು. ಉಸಿರು ಬಿಡ್ತಾ ಡೌನ್, ಉಸಿರು ತೆಗೆದುಕೊಳ್ಳುತ್ತಾ ಅಗದಿ ನಿಧಾನ ಗತಿ ಒಳಗೆ ಮಾಡೋದು. ಇಲ್ಲಿ ಕತ್ತಿನಲ್ಲಿ ಸೂಕ್ಷ್ಮ ಅತಿ ಸೂಕ್ಷ್ಮ ನರನಾಡಿಗಳು ಇರ್ತವೆ. ಅತಿ ನಿಧಾನವಾಗಿ ಮಾಡೋದ್ರಿಂದ ಅಲ್ಲಿ ನರನಾಡಿಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗ್ತೈತಿ. ಯಾರಿಗೆ ಬೆಲ್ಟಿನ ಸಮಸ್ಯೆ ಇದ್ದರೆ ಇದನ್ನು ಸರಿಯಾಗಿ ಮಾಡೋದ್ರಿಂದ ಬೆಲ್ಟಿನ ಸಮಸ್ಯೆ ಹೋಗ್ತೈತಿ. ಯಾರಿಗೆ ಇರೋದಿಲ್ಲ ಅವ್ರಿಗೆ ಮುಂದೆ ಲೈಫ್ ಲಾಂಗ್ ಬರೋದಿಲ್ಲ, ದಿವಸ ಮಾಡ್ತಾ ಹೋದ್ರಿ. ಇದನ್ನೇ ಎಡಗಡೆ ಮಧ್ಯ ಬಲಗಡೆ, ಮಧ್ಯ ಎಡಗಡೆ ಉಸಿರಾಟದ ಜೊತೆಗೆ ಮಾಡೋದು. ನೆಕ್ಸ್ಟ್ ಉಸಿರು ಖಾಲಿ ಮಾಡ್ತಾ ಎಡಗಡೆ ಕಿವಿಯನ್ನು ಎಡಗಡೆ ಭುಜಕ್ಕೆ ಹಚ್ಚೋದು. ತೆಗೆದುಕೊಳ್ಳುತ್ತಾ ಮಧ್ಯ, ಬಿಡುತ್ತಾ ಬಲಗಡೆ ಕಿವಿ ಬಲಗಡೆ ಭುಜ, ಮಧ್ಯ ಎಡಗಡೆ ಮಧ್ಯ ಬಲಗಡೆ. ಉಸಿರು ಬಿಡ್ತಾ ಎಡಗಡೆ, ತೆಗೆದುಕೊಳ್ಳುತ್ತಾ ಮಧ್ಯ, ಬಿಡುತ್ತಾ ಬಲಗಡೆ, ತೆಗೆದುಕೊಳ್ಳುತ್ತಾ ಮಧ್ಯ. ಇದನ್ನೇ ರಿಪೀಟ್ 5 ಬಾರಿ ಈ ಕಡೆ 5 ಬಾರಿ ಈ ಕಡೆ. ಇದಿಷ್ಟು ಈಗ ಸೂರ್ಯ ನಮಸ್ಕಾರದ ಪೂರ್ವ ಸಿದ್ಧತೆ ಆಯಿತು. ಇನ್ನು ಮುಂದೆ ಮಾಡೋಣ ಸೂರ್ಯ ನಮಸ್ಕಾರ.